ಅಣ್ಣ ಎಷ್ಟಿದಾವೆ? ಎಷ್ಟು ಹೇಳ್ತಾ ಇದೀರಾ ನೀವು? ಹಣ ಎಷ್ಟು 22 ಸೇರ್ಸಿ ಹೇಳ್ತಾ ಇದಾರೆ ಏನು? 22 ಸೇರ್ಸಿ ಹೇಳ್ತಾ ಇದ್ದೀವಿ. ಎಷ್ಟು ಹೇಳ್ತಾ ಇದ್ದೀರಾ? 15,000 ಹೇಳ್ತಾ ಇದ್ದೀವಿ. 15,000. 15,000 ಅಂದ್ರೆ ಒಂದ್ ಮರಿಗ? ಒಂದ್ ಮರಿಗೆ 15,000. ಅವ್ರು ಎಷ್ಟು ಕೇಳ್ತಾರೆ? ಅವರು 13 ಕೇಳ್ತಾವ್ರೆ, ಆಗಲ್ಲ ಅಂತ. ಏನೋ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕೊಟ್ಕೊಂಡು ಹೋಗಿ, ಅದ್ರಲ್ಲೇನಿದೆ. ಅದೇನೋ ಚಾಕು ಎಲ್ಲ ಆತರ ಕುಯ್ದ್ರೆ ಏನು ಅರ್ಥ ಆಗ್ಬೇಕು ನಿಮ್ಗೆ ಗೊತ್ತಾಗ್ಲಿಲ್ಲ. ಗುರುತಾ? ಅವ್ರು ಮಾಡ್ಕೊಳ್ಳೋದು. ಅಣ್ಣ ನಿಮ್ದೇ ಅವರು? ಸಿಗಿಹಳ್ಳಿ. ನೋಡಿ ಈ ಸಂತೆಯಲ್ಲಿ ವಿಶೇಷತೆ ಏನಂದ್ರೆ ಇಲ್ಲಿ ನೋಡಿ ಇವೆಲ್ಲ ಸಿಂಧನೂರು ಕೆಂಗೂರುಗಳು. ಸಿಂಧನೂರು ಕೆಂಗೂರು ಬರೀ ಕೆಂಗೂರು, ಶಾಪುರ್ ಮರಿಗಳು. ಕರೆಕ್ಟ್ ಆಗಿ ಹೇಳ್ರಿ ಯಾವ್ದಾದ್ರು ಒಂದು ರೇಟು ನೋಡ್ರಿ. ಇದಾಗ್ತಾರ ಅದ ಅವ್ರ ಮಾರ್ಕಿಂಗ್. ನೋಡಿ ಮಳೆಕೋಟೆ ಸತ್ತಾಗ ಇನ್ನೊಂದು ನೋಡಿ ಎಲ್ಲ ಕುಯ್ದು ಅವ್ರು ಮಾರ್ಕಿಂಗ್ ಮಾಡ್ಕೊಂತಾರ. ಅದನ್ನ ಅದ್ ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಅಷ್ಟೇ. ಎಲ್ಲಾದ್ರೂ ಮೇಕೆ ಕುರಿ ಸಿಗುತ್ತೆ ಅನ್ನೋದು. ಹಾ ನೋಡ್ರಿ ಅದು ಸಪ್ರೇಟು ಈ ಸಪ್ರೇಟು. ಈ ಸಂತೆಗ ಎತ್ತು ಜಾಸ್ತಿ ಜನ ಬಂದಿದಾರ. ಅಣ್ಣ ನಿಮ್ದು ಯಾವ್ರು? ಇಲ್ಲೇ ಚೆನ್ನಾಪುರ. ಏನ್ ಹೇಳ್ತಾ ಇದೀರ ನಿಮ್ದು ರೇಟು? ಎಷ್ಟು ಮೇಕೆ? 40. ನೋಡ್ರಿ ಎಲ್ಲ ಸಂತೆಗಳ್ಗ ಇವತ್ತು ಮಳೆಕೋಟೆ ಸಂತೆ. ಈ ಸಂತೆ ಬಗ್ಗೆ ಏನಾದ್ರು ಹೇಳ್ತೀರಾ? ಎಷ್ಟು ವರ್ಷದ ಸಂತೆ ಏನಾದ್ರು ನಿಮ್ಗೆ ಗೊತ್ತಾ? ಸುಮಾರು ವರ್ಷಗಳದ್ದು. ಮತ್ತೆ ಈ ಸಂತೆಗ ಎಷ್ಟು ಎಲ್ಲೆಲ್ಲಿಂದ ಬರ್ತಾರೆ ಏನು ಎತ್ತ ಅಂತ ಏನಾದ್ರು ಹೇಳ್ತೀರಾ? ಈ ಕಡೆ ನೆಲಮಂಗಲ, ಈ ಕಡೆ ಜಕ್ಕಲಮಡುಗು, ಈ ಕಡೆ ನಂದಿ ಕಡೆಯಿಂದ ಚಿಕ್ಕಬಳ್ಳಾಪುರ, ತೂಬ್ಗೆರೆ. ಮತ್ತೆ ಇಲ್ಲಿ ಸಂತೆಗೆ ಎಲ್ಲೆಲ್ಲಿಂದ ಬರ್ತಾವೆ ಮೇಕೆಗಳು ಕುರಿಗಳು ಎಲ್ಲ? ನೆಲಮಂಗಲ, ದೊಡ್ಡಬಳ್ಳಾಪುರ, ಈ ಕಡೆ ಕೊಯ್ರಾ, ಚಪ್ಪರ್ಕಲ್ಲು. ಇಲ್ಲಿ ಸುತ್ತಮುತ್ತಲಿನ ರೈತರು ಏನಾದ್ರು ಇಟ್ಕೊಂಡ್ ಬರ್ತಾರ? ಸುತ್ತಮುತ್ತ ತೂಬ್ಗೆರೆ ಈ ಕಡೆ ಎಲ್ಲ ಇಟ್ಕೊಂಡ್ ಬರ್ತಾರ. ಎಷ್ಟು ವರ್ಷದಿಂದ ನಡೀತಾ ಇದೆ ಸಂತೆ? ಸುಮಾರು ವರ್ಷಗಳಿಂದ ಬಿಡ್ರಿ. ತುಂಬಾ ಹಳೆ ಸಂತೆ ಅಂತೀರಾ? ಆ ಕಾಲದ ಸಂತೆ. ನಮ್ಗೆ ಇವತ್ತು ತುಂಬಾ ಖುಷಿ ಆಗುತ್ತೆ ಈ ಸಂತೆಗ. ಈ ಸಂತೆಗೆ ಯಾವತ್ತೂ ಬಂದಿರಲಿಲ್ಲ, ಇದೇ ಮೊದಲನೇ ಬಾರಿ ನಾನು ಬಂದಿರೋದು. ಇಲ್ಲಿ ಯಾವ ತಳಿಗಳು ಸಿಗ್ತವೆ? ಮೇಕೆಗಳು, ಕುರಿಗಳು ಇಲ್ಲ ಬರೀ ನಾಟಿಗಳು ಸಿಗ್ತಾವ? ಸೀಡ್ಸು ಐತೆ. ಸೀಡ್ಸ್ ಸಿಗ್ತವೆ. ಸೀಡ್ಸ್ ಅಂದ್ರೆ ಯಾವ ಸಿಗ್ತಾವ ನಿಮ್ಗೆ? ಅದೇ ಇದು ಕೆಂಪುದು ಕೆಂಗುರಿಗಳು. ಅದ್ ಬಿಟ್ಟು ಬೇರೆ ಯಾವ ಬರಲ್ಲ? ಉದ್ಕಿವಿ ಬರ್ತೈತಲ್ಲ ಸೀಡ್ಸ್, ಉದ್ಕಿವಿ. ಉದ್ಕಿವಿ ಅದು ಬರ್ತೈತೆ. ಕೆಲವು ಬನ್ನೂರು ಕುರಿಗಳು ಬರ್ತೈತೆ. ಬನ್ನೂರು ಕುರಿಗಳು ಬರ್ತಾವ. ಮಂಡ್ಯದಿಂದ ಏನಾದ್ರು ಹಾಕೊಂಡ್ ಬರ್ತಾರ ಕುರಿಗಳನ್ನ? ಮಂಡ್ಯದಿಂದ ಎಲ್ಲ ಇಲ್ಲ, ತಳಿಂದ ತಗೊಳ್ತಾರೆ. ಆ ಕಡೆ ಯಾರು ತಂದಿಲ್ಲ. ನೆಲಮಂಗಲ ಅಲ್ಲಿಂದ ಹೆಚ್ಚು ಬರ್ತದೆ. ತುಂಬಾ ಧನ್ಯವಾದಗಳು ಯಜಮಾನ್ರ. ನೋಡಿ ಸ್ನೇಹಿತರೆ, ಈ ತರ ಎಲ್ಲಾ ಕುರಿಗಳು ಮೇಕೆಗಳು ಹಿಡ್ಕೊಂಡ್ ಬಂದು ಎಲ್ಲ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಹೇಳ್ತಾ ಇದೀಯಾ? ಏನ್ ಶಾಪ್ ತಗೊಂಡವ? ಎಷ್ಟು ಹೇಳ್ತಾ ಇದ್ದೀರಾ? 10,000. ಅರಿತಾ ರೇಟು? ರವಿಕುಮಾರ್ ಅವರ ಈ ಸಂತೆ ಬಗ್ಗೆ ಏನಾದ್ರು ಹೇಳ್ರಿ. ಮತ್ತೆ ಇನ್ನೊಂದು ಈ ಸಂತೆ ಎಷ್ಟು ವರ್ಷದಂತ ಏನಾದ್ರು ಹೇಳ್ತೀರಾ? 200 ವರ್ಷ. ತುಂಬಾ ಹಳೆ ಸಂತೆ ಇದು. ಆವತ್ತಿಂದ ನಡ್ಕೊಂಡ್ ಬಂದಿರೋದು. ಈ ಸಂತೆಯಲ್ಲಿ ಎಲ್ಲಾ ತರದ ಮೇಕೆಗಳು ಕುರಿಗಳು ಸಿಗ್ತವೆ. ಮತ್ತೆ ನಮ್ ನಾಟಿ ತಳಿಗಳು ಜಾಸ್ತಿ ಈ ಸಂತೆಯಲ್ಲಿ. ಮತ್ತೆ ವಿಶೇಷವಾಗಿ ಏನಂದ್ರೆ ಇನ್ನು ಇಲ್ಲಿ ಜಾಸ್ತಿ ಸುತ್ತಮುತ್ತಲಿನ ಹಳ್ಳಿಯವ್ರಿಗೆ ಒಳ್ಳೆ ವ್ಯಾಪಾರದ ಅನುಕೂಲ ಮಾಡ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಈ ಮೇಕೆಗಳು ಕುರಿಗಳು ತುಂಬಾ ಸೊಗಸಾಗಿ ಇಲ್ಲಿ ಸಾಕಿ ಹಿಡ್ಕೊಂಡ್ ಮಾಡ್ಕೊಂಡು ಹೋಗ್ತಾರೆ. ರೈತರಿಗೂ ಅನುಕೂಲ ಆಗುತ್ತಲ್ವಾ? ನೋಡಿ ಸ್ನೇಹಿತರೆ, ಇದೇ ತರ ಈ ಸಂತೆಗಳಲ್ಲಿ ಮೇಕೆ ಕುರಿ ಹಿಡ್ಕೊಂಡ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಎಲ್ಲಾ ಮುತ್ತರದ ಮರಿಗಳು. ನೋಡಿ ಯಜಮಾನ್ರು ಹಿಡ್ಕೊಂಡ್ ಬಂದವ್ರ. ಇದಾದ ನೋಡ್ರಿ, ಕೈ ಹಿಡಿತದ್ರಿ. ನೋಡ್ರಿ ಎಷ್ಟು ಹೇಳ್ತಾ ಇದಾರೆ ಯಜಮಾನ್ರ ರೇಟು? 25,000. ಏನು ಇದು ಯಾವ ತಳಿದು? ಉದ್ದಕ್ಕಿವಿನ ಇದು? ಏನ್ ಹಿಂಗಿದೆ? ಇದನ್ನ ಎಷ್ಟು ಕೆಜಿ ಬರ್ಬೋದು ಅಂದಾಜು? ಒಂದ್ 25 kg ಬರ್ಬೋದಣ್ಣ. ಒಂದ್ 25 kg. ಚೆನ್ನಾಗಿ ಸಾಕಿದಿರ ಈ ಕುರಿಗಳು? ಈ ಕುರಿಲಿ 30 ಹೇಳ್ತಾ ಇದ್ದೀರಣ್ಣ. 30 ಎರಡು ಜೊತೆನಾ ಏನು ಒಂದ? ಜೊತೆ 30 ಹೇಳ್ತಾ ಇದೀರ. ನೋಡಿ ಈ ಸಂತೆಗ ತುಂಬಾ ಖುಷಿ ಆಗುತ್ತೆ. ಎಲ್ಲ ಇಟ್ಕೊಂಡ್ ಬಂದಿದಾರೆ ರೈತರು. ಹೆಣ್ಮಕ್ಳು ಸಮೇತ ಇಟ್ಕೊಂಡ್ ಬರ್ತಾರೆ.
ನೋಡಿ ಎಲ್ಲ ಕುರಿಗಳು ಮೇಕೆಗಳೇ ಜಾಸ್ತಿ ಈ ಸಂತೆಯಲ್ಲಿ. ನೋಡಿ ಹೆಣ್ಮಕ್ಳು ಸಮೇತ ಮಕ್ಳ ಸಮೇತ ಇಟ್ಕೊಂಡ್ ಬರ್ತಾರ್ರಿ. ಏನಾದ್ರು ಮೇಕೆ ಕುರಿಗಳು ಬೇಕಂದ್ರೆ ಈ ಸಂತೆಗೆ ಬರ್ಬಾರ್ದು ನೀವು. ಯಜಮಾನ್ರು ಇನ್ನು ಇವತ್ತು ನೋಡಿ ಇಲ್ಲೊಂದು ಓತ ಕಟ್ಟಾಕಾರ ಯಜಮಾನ್ರು. ಅಣ್ಣ ಎಲ್ಲಿಂದ ಬಂದಿದ್ದೀರಾ ನೀವು? ಎಲ್ಲಿಂದ ಮದ್ಗಿರಿ. ಎಷ್ಟು ಹಿಡ್ಕೊಂಡ್ ಬಂದಿದ್ದೀರಾ? ಏನ್ ಕುರಿಗಳು ಎಷ್ಟು? ಮೇಕೆ ಕುರಿ ಎರಡು ಮಿಕ್ಸ್. ಹೌದೇನೋ? ಹಾ ಎಷ್ಟು ಹೇಳ್ತಾರ ರೇಟು? ಯಾವ್ ಬೇಕೋ ಹಾಕೊಂಡ್ ತಗೊಂಡ್ ಹೋಗ್ತಾ ಇರ್ಬೋದು. ಏನ್ ರೇಟ್ ಎಷ್ಟಿರ್ಬೋದು ಒಂದೊಂದು ಅಂದಾಜು? ರೇಟು 10,000ದಿಂದ ಮೇಲೆ ಯಾವ 10,000ದಿಂದ ಕೆಳಗಡೆ ಯಾವ ಇಲ್ಲ. ಕೆಳಗಡೆ ಯಾವ? ಮಧುಗಿರಿ ಹತ್ರ ಯಾವ್ರು? ರತ್ನಗಿರಿ. 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 ಏನ್ ಅಲ್ಲಿಂದ ಗಾಡಿ ಹಾಕೊಂಡ್ ಬಂದ್ಬಿಟ್ಟಿದೀರಾ? ನೋಡಿ ಈ ತರ ವ್ಯಾಪಾರ ಮಾಡ್ಕೊಂಡು. ಅಣ್ಣ ಏನ್ ಹೇಳ್ತಾ ಇದೀರಾ ರೇಟು? ರೇಟು ಅಣ್ಣ ನೀವೆಷ್ಟು ಕೇಳ್ತಾ ಇದೀರಾ? ಜೊತೆ ಕೊಡೋದಲ್ಲ ನಿಮ್ದಲ್ವಾ? ಹೌದೇನೋ? ಕರೀರಿ ಅವ್ರಿಗ. ನೋಡಿ ಈ ಸಂತೆಗ ಮಾತ್ರ ತುಂಬಾ ಖುಷಿಯಾದ್ರು ಕೋಳಿ ಹಿಡ್ಕೊಂಡ್ ಬರ್ತಾರೆ. ಕೋಳಿ ಕುರಿ ಮೇಕೆ ಜಾಸ್ತಿ. ಕೋಳಿ ಇಟ್ಕೊಂಡಿದ್ರಲ್ಲಪ್ಪ ಯಜಮಾನ್ರು ಎಲ್ಲ ಹೊರಟಾಗಾರೆ. ಅಣ್ಣ ಏನ ಹೇಳ್ರಿ ಪರವಾಗಿಲ್ಲ. ಒಂದೇ ನಿಮಿಷ. ಯಜಮಾನ್ರ ಕೋಳಿ ಹುಂಜ ತೋರಿಸ್ರಿ ಒಂದ್ ಸ್ವಲ್ಪ. ಹಾ ನೋಡ್ರಿ ಅದಕ್ಕೋಸ್ಕರ ಅಲ್ಲಿಂದ ಓಡ ಬಂದೆ. ಇದು ಮಳೆಕೋಟೆ ಸಂತೆ ಗುರ್ಬೆ. ನೋಡಿ ಜನ ತುಂಬಾ ಇದಾರೆ, ಇನ್ನೂ ತುಂಬಾ ಇರ್ತಾರೆ. ಇನ್ನೂ ತಿಳಿಸ್ತೀನಿ ರೀ. ನೋಡಿ ಇಲ್ಲಿ ಕರುಗಳು ಬಂದವರು. ನಾನೇನೋ ಅನ್ಕೊಂಡಿದ್ದೆ. ನೋಡೋಣ ಬನ್ರಿ. ನೋಡಿ ಇಲ್ಲಿ ಗಾಡಿಗಳೆಲ್ಲ ಬಂದು ತುಂಬ್ಕೊಂಡೋಗೋದಕ್ಕೆಲ್ಲ ಅನುಕೂಲ ವ್ಯವಸ್ಥೆ ಮಾಡ್ಕೊಂಡಿದಾರಪ್ಪ. ಯಜಮಾನ್ರ ಏನ್ ಕರುಗಳು ಹಿಡ್ಕೊಂಡ್ ಬಂದಿದ್ದೀರಾ? ದುರ್ಗದ ಕನ್ನಡಿಗ ಅಂತೇಳಿ ಯಜಮಾನ್ರ ಏನ್ ಹೇಳ್ತಿದ್ರ ರೇಟು? ಇವ್ಯಾವ ಕರುಗಳಿವ? ಕರುಗಳು ಯಾವಿವ? ಯಾವ ಕರುಗಳಿವ ಜಾತಿ? ಅವು ಹಳ್ಳಿಕಾರ್ ಕರು. ಅದು ಹಳ್ಳಿಕಾರ್ ಕರು ಒಂದೇ ಒಂದು. ಏನ್ ಹೇಳ್ತಾ ಇದೀರ ರೇಟು? ಏನ್ ಹೇಳ್ತಾ ಇದೀರ ರೇಟು? 15. ಇದು 35. ನಾಟಿಕರ 12,000 ಒಂದು ಕೊಡ್ತಾ ಇದೀರಾ? ಇದು ಮೇಳಕೋಟೆ ಸಂತೆ. ನೋಡೋಣ ಇಲ್ಲಿ ಎಷ್ಟು ಕಾಯ್ತು ವ್ಯಾಪಾರ? ಹೇಳ್ರಿ.
ಹೇಳ್ರಿ ಅಣ್ಣ ಇದು 16,000 ಹೇಳ್ತಾ ಇದೀವಿ, 12,000 ಕೊಡ್ತಾ ಇದೀವಿ ನಾಟಿ ಕರ. ನಾಟಿಕರ ಇವತ್ತು ಮೆಲೆಕೋಟೆ ಸಂತೆ ಫಸ್ಟ್ ಅಂತ ಇದು ಹಾ ಹಾ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತಿಂದ ಹಸುಗಳು ಹಿಡ್ಕೊಂಡು ಸ್ಟಾರ್ಟ್ ಮಾಡಿದೀರಾ? ಸ್ಟಾರ್ಟ್ ಮಾಡ್ತಾ ಇದೀವಿ, ಇವತ್ತಿಂದ ಪ್ರಾರಂಭ ಮಾಡಿದೀವಿ. ಈ ಹಸುಗಳ ಸಂತೆನು ಮಾಡ್ರಿ, ಯಾಕಂದ್ರೆ ಹೌದು, ಇಲ್ಲಿ ಮಾಡ್ತಾ ಬರೀ ಇದೀವಿ. ಮೇಕೆ ಕುರಿ ರೈತರಿಗೆ ಮಾತ್ರ ಸಿಗುತ್ತೆ. ಅನುಕೂಲ ಅಂತ ಮಾಡ್ತಾ ಇದೀವಿ. ಮೊದ್ಲು ಹಂದಿ ಮರಿಗಳು ಇಲ್ಲೆಲ್ಲ ಜಾಸ್ತಿ ಮಾಡ್ತಿದ್ರೆ ಕಡಿಮೆ ಆಗಿದೆ, ಇವಾಗ ಅದನ್ನ ಬಿಟ್ಬಿಟ್ಟಿದೀರಾ. ಹೌದು. ಈ ಕರುಗಳಾದ್ರೂ ಮಾಡ್ರಿ, ಮಾಡ್ತೀವಿ ಈ ಸಂತೆ ಮಾತ್ರ ತುಂಬಾ ಸಂತೋಷ ಆಗುತ್ತೆ. ಸಂತೆ ಕರುಗಳು ಇಟ್ಕೊಂಡ್ ಬರ್ರಿ ಸಾಕು ಅಂತ ಹೇಳ್ಬಿಟ್ಟು ಫಸ್ಟ್ ನಾಟಿ ಕರ ಇಟ್ಕೊಂಡ್ ಬಂದಿದೀವಿ ಇವತ್ತು. ಹಾ ತುಂಬಾ ಖುಷಿ ಆಯ್ತು ಈ ಮೆಳಕೋಟೆ ಸಂತೆಗೆ ಇವತ್ತು. ಹೌದು, ನಾನ್ ಬಂದಿರೋದಕ್ಕೆ ನನಗೂ ಖುಷಿ ಆಯ್ತು. ನಾನು ಇದೇ ಮೊದಲನೇ ಬಾರಿ ಬಂದಿರೋದು. ನಾವು ಇಲ್ಲಿ ಲೋಕಲ್ ಅವ್ರೆ ಆಯ್ತಾ, ಹಾಗಾಗಿ ತೋರ್ಸ್ಬೇಕಂತ ಬಂದಿದ್ದೀನಿ. ನೋಡಿ ಈಗ ಅರ್ಕರು ಈ ನೆಕ್ಸ್ಟ್ ಟೈಮ್ ಇವಾಗ ಕರುಗಳ ಸಂತೆನೂ ಮಾಡ್ತಾರಂತೆ. ಯಾರಾದ್ರೂ ನಾಟಿ ಕರುಗಳು ಬೇಕಾಗಿರೋರು ನೆಕ್ಸ್ಟ್ ಸೋಮವಾರ ಅಲ್ವಾ? ನೆಕ್ಸ್ಟ್ ಸೋಮವಾರ ನೆಕ್ಸ್ಟ್ ಪ್ರತಿ ಸೋಮವಾರನೂ ಸಿಗುತ್ತೆ ಹೌದು. ಈ ಮೆಳಕೋಟೆ ಸಂತೆಗೆ. ತೂಬಿಗೆರೆ ಹೋಬಳಿಯಲ್ಲಿರುವಂತ ಮತ್ತೆ ದೊಡ್ಡಬಳ್ಳಾಪುರ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೆಳಕೋಟೆ ಸಂತೆಯಲ್ಲಿ ಪ್ರತಿ ಸೋಮವಾರದಲ್ಲಿ ಈ ಕರುಗಳು ಸಿಗ್ತವೆ. ಯಾರಾದ್ರೂ ಕರುಗಳು ಬೇಕಾಗಿರೋರು ಬರ್ಬೋದು. ಮೇಕೆ, ಕುರಿ, ಕೋಳಿ ಇವಿಷ್ಟು ಇಲ್ಲಿ ಸಿಗ್ತವೆ. ದಯವಿಟ್ಟು ಯಾರಾದ್ರೂ ಸಂಪರ್ಕಿಸಿದ್ರೆ ಇಲ್ಲಿ ಮೆಳಕೋಟೆ ಸಂತೆಗೆ ಬಂದು ಸೋಮವಾರದ ಹೊತ್ತು ಬರ್ಬೋದು ಅಂತೇಳಿ ತಿಳಿಸಿದ್ದೀನಿ ಸ್ನೇಹಿತರೆ.